ಅಪಾರ ಸಂಖ್ಯೆಯ ಜನಸ್ತೋಮದ ನಡುವೆ, ಅಪಾರ ಸಂಖ್ಯೆಯ ಸಾಧು ಸಂತರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಧರ್ಮ ಧ್ವಜಾರೋಹಣ ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ಶತಮಾನಗಳ ಕನಸು, ಭಾರತೀಯರ ಕೋಟ್ಯಂತರ ರಾಮ ಭಕ್ತರ ಶತಮಾನಗಳ ಕನಸು ನನಸಾಗ್ತಾ ಇದೆ. ನೋಡ್ತಾ ಇದ್ದೀವಿ ಅಪಾರ ಸಂಖ್ಯೆಯ ಸಾಧು ಸಂತರು ಹೇಗೆ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಅಲ್ಲಿ ಉಪಸ್ಥಿತರಿದ್ದಾರೆ. ಇಡೀ ಜಗತ್ತು ರಾಮ ಭಕ್ತಿಯ ಹೊಳೆಯಲ್ಲಿ ಮೀಯಲಿದೆ. ಬಹಳ ವಿಶೇಷವಾಗಿ ತಯಾರು ಮಾಡಿರ್ತಕ್ಕಂತಹ ಧ್ವಜ ಇದು, ದೈವಿ ಧ್ವಜ. ಎಂತಹ ಗಾಳಿ ಮಳೆ ಎಲ್ಲವನ್ನೂ ಕೂಡ ಪ್ರಾಕೃತಿಕ ವಿಚಾರಗಳನ್ನ ತಡ್ಕೊಳ್ಳಬಹುದಾದಂತಹ ಒಂದು ಧ್ವಜ ಇದು. ರಾಮ ಮಂದಿರ ಸಂಪನ್ನಗೊಂಡಿದೆ, ಪೂರ್ಣವಾಗಿದೆ ಅನ್ನೋದನ್ನ ಜಗತ್ತಿಗೆ ಸಾರಲಿರುವಂತಹ ಒಂದು ಉದ್ಘೋಷ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೊಳಗಲಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಪ್ರಧಾನಿ ನರೇಂದ್ರ ಮೋದಿ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಲಿದ್ದಾರೆ. ಇಡೀ ಅಯೋಧ್ಯೆ ಮದುಮಗಳಂತೆ ಶೃಂಗಾರಗೊಂಡು ನಿಂತಿದೆ. ಹಾಗೆಯೇ ರಾಮ ಮಂದಿರ ಕೂಡ ಅಭೂತಪೂರ್ವವಾಗಿ ಕಂಗೊಳಿಸ್ತಾ ಇದೆ. ಬಾಲರಾಮನ ಮೂರ್ತಿಯ ಆ ಆಧ್ಯಾತ್ಮಿಕ ವರ್ಚಸ್ಸು ಜಗತ್ತಿನಾದ್ಯಂತ ರಾಮ ಭಕ್ತರನ್ನ ಸೆಳೀತಾ ಇದೆ. ಇಂಥ ಒಂದು ಕ್ಷಣದಲ್ಲಿ ಸುವರ್ಣಮಯ ಇತಿಹಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಬರೆಯಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೈವಿ ಧ್ವಜ, ಧರ್ಮ ಧ್ವಜ ಆರೋಹಣ ಆಗಲಿದೆ. ನಮ್ಮ ಉಡುಪಿಯ ಪೇಜಾವರ ಶ್ರೀಗಳು ಕೂಡ ಅಲ್ಲಿ ಉಪಸ್ಥಿತರಿರೋದನ್ನ ಗಮನಿಸಬಹುದು. ಬಹಳ ಸೌಭಾಗ್ಯದ ವಿಚಾರ, ಕರ್ನಾಟಕಕ್ಕೆ ಈ ರಾಮ ಮಂದಿರದ ಕನೆಕ್ಷನ್. ನಂತರ ನಮ್ಮ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಯ ಮುಖಾಂತರ ಆ ಒಂದು ಪ್ರತಿಷ್ಠಾಪನೆ ಕಾರ್ಯವನ್ನ ದೇಶದ ಜನತೆಗೆ ನಾವು ಕಳೆದ ವರ್ಷ ತಾನೇ ಪೂರ್ಣಗೊಳಿಸಿದ್ವಿ. ಈಗಿನ ಸಮಯದಲ್ಲಿ ನಮ್ಮ ದೇವಸ್ಥಾನ ಪೂರ್ತಿ ನಿರ್ಮಾಣ ಪೂರ್ಣಗೊಂಡಿದೆ ಅಂತ ಒಂದು ರಿಲಿಜಿಯಸ್ ಅನೌನ್ಸ್ಮೆಂಟ್ ರಾಮ ಭಕ್ತರಿಗೆ ಪ್ರಪಂಚಾದ್ಯಂತ ಮಾಡಬೇಕಾಗಿತ್ತು. ಈ ಒಂದು ಕೆಲಸವನ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಇದು ಬರೀ ಒಂದು ದೇವಸ್ಥಾನ ಮಾತ್ರವಲ್ಲ, ಇದು ನಮ್ಮ ಕಲ್ಚರ್ದ ಕಂಟಿನ್ಯೂಟಿನ ಸಹ ಅಂತ ನಾನು ಭಾವಿಸ್ತೇನೆ. ಶತಮಾನಗಟ್ಟಲೆಯಿಂದ ನಾವು ಈ ಒಂದು ದೇವಸ್ಥಾನ ನಿರ್ಮಾಣಗಳಲ್ಲಿ ಮುಖ್ಯ ಪಾತ್ರವನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೋಡಿದ್ದೀವಿ. ಈ ಒಂದು ಸಂಸ್ಕೃತಿ ಮತ್ತೆ ಮುಂದುವರಿದು ಹೋಗುತ್ತೆ ಅನ್ನೋ ಒಂದು ನಂಬಿಕೆಯ ಒಂದು ಸಂಕೇತಿಕವಾಗಿ ಈ ಒಂದು ದೇವಸ್ಥಾನ ನಿಂತಿದೆ ಅಂತ ಹೇಳ್ತೀನಿ ನಾನು. ಅಯೋಧ್ಯೆಗೆ ಹೋದಾಗ ಇದೇ 2024ರಲ್ಲಿ ಹೋಗ್ತೀವಿ, ಜೂನಲ್ಲಿ 23 ಜೂನಲ್ಲಿ ಹೋಗ್ತೀವಿ. ಅಲ್ಲಿ ನಮಗೆ ರಾಮಲಲ್ಲಾ ಅಂದ್ರೆ ಯಾವುದೇ ರೀತಿಯಾದ ಒಂದು ವಿಜುವಲ್ ಅಪಿಯರೆನ್ಸ್ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈ ಒಂದು ನಿರ್ಮಾಣದ ಸಮಯದಲ್ಲಿ ನಮಗೆ ಕೆಲವೊಮ್ಮೆ ಹೇಳಬೇಕು, ಆ ಸಮಯದ ಒಂದು ಪ್ರಭಾವ, ಅಲ್ಲಿ ಇರುವಂತಹ ಸ್ಥಳದ ಪ್ರಭಾವ, ಅಲ್ಲಿ ನಾವು ಸಂಪರ್ಕ ಮಾಡುವ ಜನಗಳ ಒಂದು ಎಲ್ಲ ಒಂದು ಆಸೆ, ಪ್ರೀತಿ ಈ ಒಂದು ಕಲ್ಲಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಈ ರಾಮಲಲ್ಲಾ ಕೆತ್ತಬೇಕಾದ್ರೆ ತುಂಬಾ ಆಗ ಹೇಳಿದಾಗೆ ಬಹಳ ಒಂದು ದೊಡ್ಡ ಅವಕಾಶ ಕಲಾವಿದನಿಗೆ. ಆದರೆ ಈ ಅವಕಾಶವನ್ನ ಹೇಗೆ ನಾವು ಮತ್ತೆ ದೇಶಕ್ಕೆ ಕೊಡುಗೆಯಾಗಿ ಕೊಡಬಹುದು, ಅದರ ಬಗ್ಗೆ ಚಿಂತನೆ ಬಹಳ ಇತ್ತು. ಆ ನಿಟ್ಟಿನಲ್ಲಿ ನಾನು ಮೊದಲೆಲ್ಲ ಹೇಳಿದ್ದೆ ಆಲ್ರೆಡಿ, ನಾವು ಮಾಡ್ತೀವಿ ಅಂದ್ರೆ ತಪ್ಪಾಗತ್ತೆ. ಆ ವಿಷಯವಾಗಿ ನಾನು ಒಂದು ಇಂಟರ್ವ್ಯೂಲಿ ಹೇಳಿದ್ದೆ. ಅಂದಿನ ರಾತ್ರಿನೇ ನನಗೆ ಇದು ನಾನು ಮಾಡಿದ ವಿಕೃತಿ ಕಾಣ್ತಾ ಇಲ್ಲ ಅಂತ ಅಂದ್ರೆ ನಾನು ಅದ್ರ ಓನರ್ ಅಲ್ಲ ಅಂತ. ಸೊ ಆದ್ರೆ ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದು ಬಹಳ ದೊಡ್ಡ ವಿಷಯ. ಒಂದು ಸಾಧನವಾಗಿ ನಮ್ಮನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಮಹತ್ ಕಾರ್ಯವನ್ನ ಮಾಡಿಸ್ಕೊಂಡಿದ್ದಾರೆ. ನಿರ್ಮಾಣದ ಸಮಯದಲ್ಲಿ ನಾವು ಯಾವುದೇ ರೀತಿಯ ಒಂದು ಡ್ರಾಯಿಂಗ್ ಅಥವಾ ಮಾಡೆಲ್ ಆಗಿ ನಾವು ಹೋಗ್ಲಿಲ್ಲ. ಯಾಕೆಂದ್ರೆ ಆಗಿನ ಸಮಯದಲ್ಲಿ ಸಿಗುವಂತಹ ಒಂದು ಎನರ್ಜಿಯನ್ನ ನಾವು ಅರ್ಥ ಮಾಡಿಕೊಂಡು ಆಗಿನ ಸಮಯದಲ್ಲಿ ಯಾವ ಒಂದು ಮಾರ್ಗದರ್ಶನ ಯಾವುದೋ ರೂಪದಲ್ಲಿ ನಮಗೆ ಬರುತ್ತೆ ಅಂತ ಒಂದು ನಂಬಿದ್ದೆ. ಆ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ನಿರ್ಮಾಣವಾದಂತಹ ಮೂರ್ತಿ ಇದು. ನೀವು ಹೇಳಿದ ಹಾಗೆ ಪ್ರತಿಯೊಬ್ಬ ಭಾರತೀಯರ ಮನಸ್ಸಿನಲ್ಲಿ ಇದು ಬಹಳ ಗಟ್ಟಿಯಾಗಿ ಉಳ್ಕೊಂಡಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರಿಗೂ ಸಹ ಆ ಒಂದು ರಾಮನ ಪ್ರಭಾವಳಿ ಆರ್ಚ್ ನೋಡ್ತಿದ್ದಾಗೇನೆ ಅವ್ರು ಹೇಳ್ತಾರೆ ಇದು ರಾಮಲಲ್ಲಾ ವಿಗ್ರಹ ಅಂತ. ಅಷ್ಟು ಮಟ್ಟಿಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದು ತಲುಪಿದೆ. ಕೆಲವೊಮ್ಮೆ ಅನ್ಸುತ್ತೆ ಯಾವ್ದು ನಮ್ಮ ಕೈಲಿರೋದಿಲ್ಲ,
ಭಗವಂತ ಏನ್ ಬೇಕಾದನ್ನ ಮಾಡಿಸ್ಕೊಂಡಾಗ ಮಾತ್ರ ಇಷ್ಟು ಕೋಟ್ಯಾಂತರ ಜನರ ಮನಸ್ಸಿಗೆ ಅದು ತಲುಪೋಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ವಿಷಯಗಳನ್ನ ನಾವು ಗಮನ ಕೊಟ್ಟಿದ್ವಿ. ಒಂದು ನಮ್ಮ ಶಿಲ್ಪಶಾಸ್ತ್ರದ ಆಯಾಮದ ಕಡೆ ಹೇಗೆ ಮೂರ್ತಿ ನಿರ್ಮಾಣ ಆಗಬೇಕು ಅನ್ನೋ ಒಂದು ವಿಷಯದ ಬಗ್ಗೆ, ಬಾಲಕನ ರೂಪಲಕ್ಷಣಗಳ ಬಗ್ಗೆ ಒಂದು ಹೆಚ್ಚಿನ ಅಧ್ಯಯನ ಮಾಡಿದ್ವಿ. ಅದಾದ ನಂತರ ಅಲ್ಲಿಯ ಒಂದು ನಮ್ಮ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅವರು ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಿಸಿದ್ರು ನಮಗೆ. ನಾವು ಅಯೋಧ್ಯೆಗೆ ತಲುಪ್ತಿದ್ದಾಗೆ ಒಂದು ದೊಡ್ಡ ಹಾಲ್ಗೆ ಕರ್ಕೊಂಡೋದ್ರು. ಹಾಲ್ನಲ್ಲಿ ನಮ್ಮ ಅಯೋಧ್ಯದ ಮಾಡೆಲ್ನ ಒಂದು ಇಟ್ಟಿದ್ರು. ನಾವು ಅಯೋಧ್ಯೆ ಮಾಡೆಲ್ ಜೊತೆಗೆ ಯಾಕೆ ಇಷ್ಟೊಂದು ಕಾರ್ಟೂನ್ ಬಾಕ್ಸ್ಗಳು ಇಟ್ಟಿದ್ದಾರೆ, ಇವರು ರೂಮ್ ಪೂರ್ತಿ ದೊಡ್ಡ ಕಾರ್ಟೂನ್ ಬಾಕ್ಸ್ ಇಟ್ಟಿದಾರಲ್ಲಪ್ಪ, ಏನಿದು ಇಷ್ಟು ಸರಿಯಾಗಿ ಇಡ್ಬೋದಿತ್ತಲ್ಲ ಅಲಂಕಾರಿಕವಾಗಿ ಅಂತ ನಾವು ಭಾವಿಸಿದ್ವಿ. ನಮಗೆ ಹೇಳಿದ್ರು ಒಂದು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ನೀವಲ್ಲಿ ಅಂತ. ರೂಮ್ ತುಂಬಾ ಒಂದು ಸುಮಾರು 5,000 ಚದರಡಿಗಿಂತ ದೊಡ್ಡ ರೂಮ್ ಅದು. ಒಂದು ದೊಡ್ಡ ದೊಡ್ಡ ಕಾರ್ಟೂನ್ ಬಾಕ್ಸ್ ಇಟ್ಟಿದ್ದಾರೆ, ಯಾವ್ದೋ ಒಂದು ಗೋಡೌನ್ ತರ. ನನ್ನನ್ನು ಅಲ್ಲಿ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ನಮ್ಮನ್ನೆಲ್ಲರನ್ನ ಬಿಟ್ರು. ನಾವೊಂದು ಪ್ರದಕ್ಷಿಣೆ ಹಾಕಿ ಬಂದ್ವಿ. ನಂತರದಲ್ಲಿ ನಿಂತು ಹೇಳಿದ್ರು, ನೋಡಿ ಇದೆಲ್ಲ ಸುಪ್ರೀಂ ಕೋರ್ಟ್ ಫೈಲ್ಸ್, ಇದು ಇಷ್ಟೊಂದು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಇಷ್ಟು ದೊಡ್ಡ ಹೋರಾಟ ಮಾಡಿದಿ, ಈ ಒಂದು ಅವಕಾಶ ನಮಗೆ ಭಾರತೀಯರಿಗೆ ಸಿಕ್ಕಿದೆ. ಅದರಲ್ಲೂ ಸಹ ನೀವು ಮೂಲ ವಿಗ್ರಹ ಮಾಡ್ತಾ ಇದ್ದೀರಾ, ಇದು ತಿಳ್ಕೊಳ್ಳೋದು ನಿಮಗೆ ಬಹಳ ಅವಶ್ಯಕತೆ ಅಂತ ಹೇಳಿ ನಮ್ಗೆ ಅಂದಿನ ಟ್ರಸ್ಟ್ ಮೆಂಬರ್ಸ್ ಕರ್ಕೊಂಡು ಹೋಗಿ ತೋರಿಸಿದ್ರು. ನಮ್ಮ ಜವಾಬ್ದಾರಿಯನ್ನು ಅರಿವು ಮಾಡಿಸಿದ್ರು ಮೊದಲನೇ. ಈ ರೀತಿಯಲ್ಲಿ ಶುರುವಾದ ನಮ್ಮ ಈ ರಾಮ ವಿಗ್ರಹ ನಿರ್ಮಾಣದ ಕೆಲಸ ನೀವಂದ ಹಾಗೆ ಇದು ಒಬ್ಬರಿಬ್ರು ನೋಡುವಂಥದ್ದಲ್ಲ. 100 ಕೋಟಿ ಜನ 500 ವರ್ಷಗಳಿಂದ ತನ್ನದೇ ಆದ ಒಂದು ವಿಶಿಷ್ಟತೆ, ತನ್ನದೇ ಆದ ಒಂದು ಇಂಪಾರ್ಟೆನ್ಸ್ ನ ಪಡ್ಕೊಂಡಿರುವಂತಹ ಸಮಯದಲ್ಲಿ ಕೆತ್ತನೆ ಮಾಡೋದು ಬಹಳ ಒಂದು ಪ್ರೆಷರ್ನ ಒಂದು ಸಮಯವಾಗಿತ್ತು. ಒತ್ತಡದ ಸಮಯ ಅಂತಾನೆ ಹೇಳ್ಬೋದು. ಆ ಒತ್ತಡ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಮೊದಲು ನಾವು ಅಂದ್ಕೊಂಡಿದ್ದು, ನಂಬಿದ್ದು ಎಲ್ಲ ಒಂದೇನೆ, ಅವ್ರು ಮಾಡಿಸ್ಕೊಂತಾರೆ ಅಂತ. ಯಾವಾಗ ಅವ್ರು ಮಾಡಿಸ್ಕೊಂತಾರೆ ಅಂತ ನಮ್ಮ ಮನಸ್ಸಿನಲ್ಲಿ ಕೂರ್ತು ಆ ಒಂದು ಪಯಣ ಬಹಳ ಏನಂತೀವಿ ನೆನಪಿನ ಪಯಣ ಐತಿ. ಅದು ನಮಗೆ ಹೊರಹೊಮ್ಮಿತು. ಬಹಳ ಸಂತೋಷವಾಗಿ, ಬಹಳ ಖುಷಿಯಾಗಿ ಸುಮಾರು ನಾವು 12 ಗಂಟೆ 14 ಗಂಟೆ ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಕೆಲಸ ಮಾಡ್ತಿದೀವಿ ಅಂತ ಅನಿಸ್ತಾ ಇರಲ್ಲ ನಮಗೆ. ಅಯ್ಯೋ ವಾಪಸ್ ಹೋಗಿ ಮಲ್ಕೋಬೇಕು ಅಂದ್ರೂ ಬೇಜಾರು, ಇಲ್ಲ ಇನ್ನ ಮಾಡೋಣ, ಇನ್ನ ಚೆನ್ನಾಗ್ ಆಗ್ತಾ ಇದಾರಲ್ಲ ಇವತ್ತು, ಇನ್ನ ಸುಂದರವಾಗಿ ಕೆತ್ತನೆ ಮೂಡಿ ಬರ್ತಾ ಇದೆ ಅಂತ ಅನಿಸ್ತಾ ಇತ್ತು. ಉದ್ದೇಶ ಎಷ್ಟೇ ಇತ್ತು, ಸಿಕ್ಕ ಅವಕಾಶ 3 ಶಿಲ್ಪಿಗಳು ಸಹ ಯಾವುದಾದ್ರೂ ರೀತಿಯಲ್ಲಿ ನಾವು ಈ ಭಾರತಕ್ಕೆ ಇದು ಕೊಡುಗೆ ಕೊಡುವಂತ ಸಮಯ. ಪ್ರತಿಯೊಂದು ಇಂಚು, ಪ್ರತಿಯೊಂದು ಸೆಂಟಿಮೀಟರ್ ಸಹ ನಾವು ಕಲೆಯ ಮುಖಾಂತರ ನಮ್ಮ ದೇಶಕ್ಕೆ ಕೊಡಬೇಕು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಮಾಡಿದ್ವಿ. ನಮಗೆ ಇನ್ನೊಂದು ದೊಡ್ಡ ನಂಬಿಕೆ ನನಗಂತೂ, ಅವ್ರು ಇದ್ದಾರೆ ಅಲ್ಲಿ, ನಾನು ಹುಡುಕಿ ಕೊಡಬೇಕಪ್ಪ, ಇದು ನನ್ನ ಜವಾಬ್ದಾರಿ, ಇದಕ್ಕೋಸ್ಕರನೇ ನಾನು ಹುಟ್ಟಿದ್ದು ಅನ್ನೋ ಒಂದು ಮನೋಭಾವದಲ್ಲಿ ಈ ಒಂದು ಕೆತ್ತನೆ ಕೆಲಸ ನಾವು ಮಾಡಿದ್ವಿ. ಕೆತ್ತನೆ ಕೆಲಸ ಮಾಡೋದೊಂದು, ಆಯ್ಕೆ ಆಗೋದೊಂದು, ಅದು ಒಂದು ಪಾತ್ರ. ಆದ್ರೆ ಇದು ಹೇಗೆ ಜನ ಸ್ವೀಕಾರ ಮಾಡಿದ್ರು ಅನ್ನೋದು ತುಂಬಾ ವಿಸ್ಮಯದ ವಿಷಯ. ಎಷ್ಟು ಮಟ್ಟಿಗೆ ಇದು ತಲುಪಿದೆ ಅಂದ್ರೆ, ನಾನು ಪ್ರಪಂಚಾದ್ಯಂತ ಓಡಾಡೋ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಹ ಬಾಲರಾಮನ್ನ ಕಂಡುಹಿಡಿಯೋದಾಗ್ಲಿ, ವಯಸ್ಸಾದ ವೃದ್ಧರು ಸಹ ಅದನ್ನ ಒಂದು ಸಣ್ಣ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿರೋದಾಗ್ಲಿ, ಇವೆಲ್ಲ ಅಂದಾಗ ಭಗವಂತ ನಮ್ಮ ಕೈ ಮಾಡಿಸ್ಕೊಂಡಿದ್ದಾನೆ. ಮುಂದಿನ ಸಮಯದಲ್ಲಿ ಇಡೀ ದೇಶಕ್ಕೆ ಅವರ ಆಶೀರ್ವಾದ ಮಾಡಲಿ ಅಂತ ನಾನು ಭಾವಿಸ್ತೇನೆ. ಈ ಒಂದು ಅಯೋಧ್ಯೆಯ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಬಹಳ ಗಮನ ಹರಿಸಿತ್ತು. ಉದಾಹರಣೆ ಕೊಡಬೇಕು ಅಂದ್ರೆ, ಆಯ್ಕೆ ಮಾಡಿರೋ ಕಲ್ಲು, ನೀವು ಪಾಯದಿಂದ ಹಿಡಿದು ಗೋಪುರ ತನಕ ಹಾಕಿರೋ ಕಲ್ಲುಗಳನ್ನೆಲ್ಲನೂ ಸಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಸಂಸ್ಥೆ ಜವಾಬ್ದಾರಿ ತಗೊಂಡು ಟೆಸ್ಟ್ ಮಾಡಿ ಅದನ್ನ ಆಯ್ಕೆ ಮಾಡಿರ್ತಾರೆ. ಅದಷ್ಟೇ ಅಲ್ಲ, ಅದಾದ ನಂತರ ನುರಿತ ಶಿಲ್ಪಿಗಳನ್ನು ಸಹ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೈಂಟಿಸ್ಟ್ ಇಂದ ಟೆಸ್ಟಿಂಗ್ ಆದ ಕಲ್ಲುಗಳು ಮತ್ತೆ ನುರಿತ ಶಿಲ್ಪಿಗಳು ಸಹ ಅದನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ. ಅಷ್ಟು ಮಟ್ಟ